ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ನರೇಂದ್ರ ಮೋದಿ ಭಾರತೀಯ ಜನತಾ ಪಕ್ಷದ ಮನೆಯಲ್ಲಿ ಗೆದ್ದಿದ್ದಾರೆ, ಆದರೆ ಮುಂದಿನ ಚುನಾವಣೆ ಗೆಲ್ಲಬೇಕಾಗಿದೆ. ಯಾಕಂತಂದರೆ ಈಗ ಅವರು ಭಾರತೀಯ ಜನತಾ ಪಕ್ಷದ ಪ್ರಧಾನಿ ಅಭ್ಯರ್ಥಿ ಹೊರತು NDA ಅಭ್ಯರ್ಥಿ ಆಗಿಲ್ಲ. ಪಕ್ಷದೊಳಗಡೆ ಏನೇ ಅಸಮಾಧಾನ ಭಿನ್ನಮತ ಇದ್ದರೂ ಕೂಡ ಅದನ್ನು ಸರಿಪಡಿಸಿಕೊಂಡು BJP ತನ್ನ ಮುಂದಿನ ಸಾರಥಿಯಾಗಿ ಮೋದಿಯನ್ನು ಬಿಂಬಿಸಿದೆ. ಆದರೆ NDA ಇದನ್ನು ಒಪ್ಕೋಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಚುನಾವಣೆ ನಂತರದ ಮಿತ್ರ ಪಕ್ಷಗಳು ಕೂಡ ಸಂಸತ್ತರ ಆಯ್ಕೆ ಆದ ನಂತರ ಆಯ್ಕೆ ಮಾಡುವಂಥದ್ದು ಕೂಡ ಭಿನ್ನವಾದಂಥದ್ದು, ಆ ಸವಾಲು ಕೂಡ ಇದೆ. ಸೊ ಅದರ ಒಂದು ಪ್ಯಾಕೇಜ್ ನೋಡ್ಕೊಂಬರೋಣ. नरेंद्र दामोदर मोदी ಆರಂಭದಲ್ಲಿ ವಿರೋಧ ತೋರಿದರು. ಮೋದಿ ಅವರನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಮಾಡಿದ 72 ಗಂಟೆಗಳ ನಂತರ ಅಡ್ವಾಣಿ ಬಹಿರಂಗ ಸಭೆಯಲ್ಲಿ ಒಂದು ಕಾಲದ ಶಿಷ್ಯ ನರೇಂದ್ರ ಮೋದಿ ಅವರನ್ನ ಹಾಡಿ ಹೊಗಳಿ ಪ್ರಧಾನಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಕ್ಕೆ ಅಭಿನಂದನೆ ಹೇಳಿದ್ದಾರೆ. ಕೆಲವು ಆಪ್ತ ಮೂಲಗಳು ಹೇಳುವ ಪ್ರಕಾರ ನರೇಂದ್ರ ಮೋದಿ ಸತತವಾಗಿ ಅಡ್ವಾಣಿ ಅವರನ್ನು ಓಲೈಸಿಕೊಳ್ಳಲು ನಡೆಸಿರುವ ಪ್ರಯತ್ನದ ಫಲ ಇದು. ಕೆಲವರು ಹೇಳುವ ಪ್ರಕಾರ ಸೆಪ್ಟೆಂಬರ್ 25ರಂದು ಭೋಪಾಲ್ನಲ್ಲಿ ನಡೆಯುವ ಸಾರ್ವಜನಿಕ ಸಭೆಯಲ್ಲಿ ನರೇಂದ್ರ ಮೋದಿ ಹಾಗೂ ಲಾಲ್ ಕೃಷ್ಣ ಅಡ್ವಾಣಿ ಒಂದೇ ವೇದಿಕೆಯ ಮೇಲೆ ಕಾಣಿಸಿಕೊಳ್ಳಲಿದ್ದಾರೆ ಎನ್ನಲಾಗ್ತಾ ಇದೆ. ಮೋದಿ ನಡೆಯ ಹಿಂದೆ ಅನೇಕ ಕಾರಣಗಳಿವೆ. ಚುನಾವಣೆ ನಂತರ NDA ವಿಸ್ತಾರಕ್ಕೆ ಅಡ್ವಾಣಿ ಅವರಂಥ ವ್ಯಕ್ತಿ ಬೇಕೇ ಬೇಕು ಅನ್ನೋದನ್ನ ಮೋದಿ ಅರಿತಿದ್ದಾರೆ. ಹಾಗಾಗಿನೇ ನೀವೇ NDA ಅಧ್ಯಕ್ಷರಾಗಿ ಮುಂದುವರಿಯಬೇಕು ಅಂತ ಮೋದಿ ಅಡ್ವಾಣಿಯವರಲ್ಲಿ ಮನವಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಚುನಾವಣೆಗಿಂತ ಮುಂಚೆ ನಿಮ್ಮ ನೇತೃತ್ವದಲ್ಲೇ ಕೆಲವು ಸಣ್ಣ ಸಣ್ಣ ಪಕ್ಷಗಳ ಜೊತೆಗೆ ಮಾತುಕತೆ ನಡೀಬೇಕು ಅಂತ ಕೂಡ ಮೋದಿ ಅಡ್ವಾಣಿ ಅವರಿಗೆ ಹೇಳಿದ್ದಾರೆ. ಹಾಗೆ ನೋಡಿದ್ರೆ ಅಡ್ವಾಣಿ ಮೋದಿಗಿಂತಲೂ ಕಟ್ಟರ್ ಹಿಂದುತ್ವವಾದಿಯಾಗಿದ್ದವರು. ತಮ್ಮ ರಥಯಾತ್ರೆಯಿಂದ 1984ರಲ್ಲಿ ಸಂಸತ್ನಲ್ಲಿ ಕೇವಲ 2 ಸದಸ್ಯರನ್ನು ಹೊಂದಿದ್ದ BJP 1989ರಲ್ಲಿ 85 ಸೀಟ್ಗಳಿಗೆ ಹಾಗೂ 1991ರಲ್ಲಿ 120 ಸೀಟ್ಗಳಿಗೆ ಏರಿಕೆಯಾಗೋದಕ್ಕೆ ಕಾರಣರಾದರು. ಬಾಬ್ರಿ ಮಸೀದಿ ಧ್ವಂಸ, ರಥಯಾತ್ರೆ, ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದಂಥ ಇಶ್ಯೂಗಳನ್ನು ದೇಶಾದ್ಯಂತ ವಿಸ್ತರಿಸಿಕೊಳ್ಳೋದಕ್ಕೆ ಪ್ರಮುಖ ಕಾರಣಕರ್ತರಾಗಿದ್ದರು. ಆದರೆ ಬದಲಾದ ಕಾಲದಲ್ಲಿ ಅಡ್ವಾಣಿಯೇ ಹಿಂದುತ್ವದ ಸಾಫ್ಟ್ ಫೇಸ್ ಅನ್ನಿಸ್ಕೊಂಡು NDAಯ ಅನಿವಾರ್ಯ ಮುಖ ಅನ್ನಿಸ್ಕೊಂಡಿದ್ದಾರೆ. ನಿತೀಶ್ ಕುಮಾರ್ ಸೇರಿದಂತೆ ಹಲವು ಲೀಡರ್ಗಳನ್ನ ಮನವೊಲಿಸುವುದಕ್ಕೆ ಅಡ್ವಾಣಿ ಬೇಕೇ ಬೇಕು ಅನ್ನೋದು ಮೋದಿ ಲೆಕ್ಕಾಚಾರ. ಇನ್ನೊಂದು ಗ್ರೇಟೆಸ್ಟ್ ಚಾಲೆಂಜ್ ಇರೋದು ಅವ್ರಿಗೆ ನಾನು ನೋಡ್ದಂಗೆ ಅಂದರೆ NDA ಪಾರ್ಟ್ನರ್ಸ್ನ ಬಿಲ್ಡ್ ಮಾಡಬೇಕಲ್ಲ. ಈಗ ಚಾಲೆಂಜ್ ಇರೋದು ಎಲ್ಲ ಕಡೆ ಟೂರ್ ಮಾಡಿ ಮೋದಿ ಅಕ್ರಾಸ್ ದ ಕಂಟ್ರಿ ಸ್ಮಾಲರ್ ಪಾರ್ಟೀಸು MPಸ್ನ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿಸ್ಕೊಳಕ್ಕಾಗತ್ತೆ ಅಂದರೆ NDAನ ಬಿಲ್ಡ್ ಮಾಡೋದೇ ಅವ್ರಿಗೆ ಬಿಗ್ಗೆಸ್ಟ್ ಚಾಲೆಂಜ್ ಇದೆ. ಜೊತೆಗೆ ಗೋಧ್ರಾ ಹತ್ಯಾಕಾಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇಮಕ ಮಾಡಲಾಗಿದ್ದ ನಾನಾವತಿ ಆಯೋಗ ಸೇರಿದಂತೆ ಹಲವು ಸಂಘಟನೆಗಳು ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿ ನರೇಂದ್ರ ಮೋದಿಯನ್ನ ಆರೋಪ ಮುಕ್ತರನ್ನಾಗಿ ಮಾಡಿವೆ. ಆದರೆ ಕೆಲವು ವರ್ಗಗಳ ಜನ ಮಾತ್ರ ಗೋಧ್ರಾ ಹತ್ಯಾಕಾಂಡದಲ್ಲಿ ಮೋದಿ ಕೈವಾಡ ಇದೆ ಅಂತ ನಂಬಿದ್ದಾರೆ. ಹಾಗಾಗಿ ಮೋದಿ ಈ ಕಳಂಕದಿಂದ ಹೇಗೆ ಮುಕ್ತರಾಗ್ತಾರೆ ಅನ್ನೋದು ಕೂಡ ಮುಖ್ಯವಾದ ವಿಚಾರ. ಅವ್ರ ಮುಂದೆ ಬಿಗ್ಗೆಸ್ಟ್ ಸವಾಲು ಇರೋದು ಅಂತ ಹೇಳಿದ್ರೆ ಅವರು ಒಂದು ಬರೀ ಅವರು ಕಮ್ಯೂನಲ್ ಅಲ್ಲ ಅಂತ ಎವ್ರಿ ಸ್ಟೆಪ್ಪಲ್ಲೂ ಅವರು ಪ್ರೂವ್ ಮಾಡಬೇಕಾಗಿರೋದೇ ಅವ್ರಿಗೆ ಬಿಗ್ಗೆಸ್ಟ್ ಚಾಲೆಂಜ್ ಇದೆ. ಐ ಡೋಂಟ್ ಥಿಂಕ್ ಹಿ ವಿಲ್ ಬಾದರ್ ಅಬೌಟ್ ದ್ಯಾಟ್ ಮಚ್, ಬಿಕಾಸ್ ಅವ್ರಿಗೆ ಅವರ ಸ್ಟ್ರೆಂತು ಅಥವಾ ಅವರು ಮೊದಲಿಂದ ಹೆಂಗೆ ನಡ್ಕೊಂಡು ಬರ್ತಿದಾರೋ ಹಾಗೆ ಆಗ್ತಾರೆ. ಇಷ್ಟೆಲ್ಲ ಇದ್ರೂ ಮೋದಿ BJP ಪಕ್ಷವನ್ನ ಬಹುಮತದತ್ತ ಕೊಂಡೊಯ್ಯುವುದು, ಪ್ರಧಾನಿ ಪಟ್ಟ ಅಲಂಕರಿಸುವುದು ಸುಲಭದ ಮಾತೇನಲ್ಲ. ಮುಖ್ಯವಾಗಿ ಉತ್ತರ ಪ್ರದೇಶದಲ್ಲಿ ಸದ್ಯದ ಪರಿಸ್ಥಿತಿ BJPಗೆ ಅನುಕೂಲಕರವಾಗಿಲ್ಲ. ಇನ್ನು ನಿತೀಶ್ ಕುಮಾರ್ರದ್ದು ಕೊನೆ ಗಳಿಗೆಯವರೆಗೂ ಗ್ಯಾರಂಟಿ ಇಲ್ಲ. ಇನ್ನೊಂದೆಡೆ ದಕ್ಷಿಣದ ಯಾವ ರಾಜ್ಯದಲ್ಲೂ BJP ಅಧಿಕಾರದಲ್ಲಿಲ್ಲ. ಜೊತೆಗೆ ಮೋದಿಗೆ ಹೇಳಿಕೊಳ್ಳುವಂಥ ಪ್ರಭಾವವೂ ಇಲ್ಲ. ಹಾಗಾಗಿ ಮೋದಿ BJP ಪಕ್ಷವನ್ನ ಗೆದ್ದಂತೆ ಪ್ರಧಾನಿ ಪಟ್ಟವನ್ನು ಗೆಲ್ತಾರಾ ಅನ್ನೋ ಕುತೂಹಲ ಮೂಡಿಸಿದೆ. ಇವರಿಗೆ ಪ್ರಧಾನಿ ಪಟ್ಟ ಎಷ್ಟು ದೂರವೋ ಅಷ್ಟೇ ಹತ್ತಿರ ಅನ್ನೋದಂತೂ ಸತ್ಯ. ಶೇಷಣ್ಣ, ನಮ್ಮ ಸಂಸದೀಯ ಪ್ರಜಾತಂತ್ರದಲ್ಲಿ ಲೋಕಸಭಾ ಸದಸ್ಯರು ಪ್ರಧಾನಿಯನ್ನು ಆಯ್ಕೆ ಮಾಡ್ಕೊಳ್ತಾರೆ. ಭಾರತೀಯ ಜನತಾ ಪಕ್ಷ ಈಗ ಮೋದಿಯನ್ನು ಆಯ್ಕೆ ಮಾಡಿದೆ, ಆದರೆ ಜನ ಆಯ್ಕೆ ಮಾಡಬೇಕಾಗಿದೆ. ಆದರೆ ಎಲ್ಲೋ ಒಂದು ಕಡೆ ಒಕ್ಕೂಟ ರಾಜಕಾರಣ ಇರೋದು, ಒಂದು ಕಡೆ UPA NDA ಇರೋದ್ರಿಂದ
NDA ಅಂಗ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾದ್ರೆ ಮೋದಿ ಮಾತು ನಡೆಯಲ್ಲ, ಅಲ್ಲ ಅಡ್ವಾಣಿ ಅವರು ಬೇಕು. ಯಾಕಂದ್ರೆ ಅಡ್ವಾಣಿ ಒಂದು ರೀತಿ ಸಾಫ್ಟ್ ಆಗಿರೋದಾರೆ, ಮಾಡರೇಟ್ ಆಗಿರೋದಾರೆ, ಲಿಬರಲ್ ಲೀಡರ್ ಆಗಿರೋದ್ರಿಂದ NDA ಚೇರ್ಮನ್ ಆಗ್ಬೋದು ಅಥವಾ NDA ಚೇರ್ಮನ್ ಆಗೋ ಮೂಲಕ ಬಹುತೇಕ ಎಲ್ಲ ಘಟಕ ಪಕ್ಷನ ತರಬೇಕಾದ ಜವಾಬ್ದಾರಿ ಅಡ್ವಾಣಿ ಅವರಿಗಿರುತ್ತೆ. ಅಡ್ವಾಣಿ ಈಕ್ವಲ್ ಟು ಪ್ರೈಮ್ ಮಿನಿಸ್ಟರ್ ಅಂತ ಆಗುತ್ತೆ. ಒಂದು ಮೈಂಡ್ ಸೆಟ್ಟು ನಮ್ಮ ಜನಗಳಲ್ಲಿದೆ, NDAನೇ ಆಗಬೇಕು ಅಂತ. ಕ್ರಮೇಣ ಎರಡು ಪಕ್ಷಗಳು ಯಾಕೆ ಬರಬಾರ್ದು ನಮ್ಮ ದೇಶದಲ್ಲಿ? ಯಾಕಾಗಬಾರ್ದು? ಯಾಕೆಂತಂದ್ರೆ ನಾವು ಆ ಅಂಶನ ಹಾಗಾದ್ರೆ ನೀವು ಪ್ರಾದೇಶಿಕ ಪಕ್ಷಗಳ ಈ ಅಂಶವನ್ನು ನಾವು ಮರೆಯೋದು, ಸರ್ವಾಧಿಕಾರಿಗಳಾಗ್ತಾರೆ ಒಂದ್ ಕಡೆ ಕಾಂಗ್ರೆಸ್, ಒಂದ್ ಕಡೆ ಬಿಜೆಪಿ. ಹಾಗಲ್ಲ, ನಾವು ಒಂದು ಅಂಶನ ನಾವು ಇಷ್ಟು ವರ್ಷಗಳ ಕಾಲ ಸತತವಾಗಿ ನಾವು ಹೊಡೆದಾಡ್ಕೊಂಡು ಬರ್ತಾ ಇರೋದೇನು? ಯಾವುದಕ್ಕೋಸ್ಕರ ಹೊಡೆದಾಡ್ತಿದ್ವಿ? ಪ್ರಜಾತಂತ್ರದಲ್ಲಿ ಎರಡು ಪಕ್ಷಗಳಿದ್ದರೆ ಚೆಂದ ಅನ್ನೋದನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ. NDA ಅಥವಾ UPAಗಳು ಕಲಸು ಮೇಲೋಗರ. ಈಗಿರುವ ಹಂತದೊಳಗೆ BJP ಸ್ವಶಕ್ತಿಯಿಂದ ಕೇಂದ್ರದಲ್ಲಿ ತಾನು ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ಪ್ರಯತ್ನವನ್ನು ಮೋದಿಯ ಮೂಲಕ ಏನಾದರೂ ಅಕಸ್ಮಾತ್ ಪ್ರಯತ್ನ ಮಾಡಿದ್ರೆ, ನನ್ನ ತಿಳುವಳಿಕೆ ಪ್ರಕಾರ BJP 116 ಇದೆ. ಅದನ್ನ ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಮಾಡುವಂತ ರಾಜಕೀಯ ತಂತ್ರ ಹೊರತು ಅದರಲ್ಲಿ ಅದು ಮೆಜಾರಿಟಿ ಬರುತ್ತೆ ಅನ್ನೋದು ಕಷ್ಟ. ಅದಕ್ಕೆ ಒಂದು ವಿಷಯ ಹೇಳಬೇಕಾಗತ್ತೆ. ಇನ್ನೂ 8 ತಿಂಗಳಿದೆ ಲೋಕಸಭಾ ಚುನಾವಣೆ. ಇನ್ನೂ 8 ತಿಂಗಳ ನಂತರ ಅಷ್ಟರೊಳಗೆ ಏನೇನಾದೀತು ಅನ್ನೋದನ್ನು ನೋಡೋಣ. ಮೊದಲನೇ ಪಾಯಿಂಟ್. ಎರಡನೆಯ ಪಾಯಿಂಟು, ಇನ್ನು 2-3 ತಿಂಗಳೊಳಗಾಗಿ 5 ರಾಜ್ಯ ಮಟ್ಟದ ಚುನಾವಣೆ. ಹೀಗಾಗಿ ಸವಾಲುಗಳನ್ನ ಈತ ಹೇಗೆ ಎದುರಿಸ್ತಾನೆ ಅನ್ನೋದ್ರ ಮೇಲೆ ಮುಂದಿನ ಹಂತ ಬರುತ್ತೆ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಮತ್ತೊಂದು ಅಂಶ ಇದೆ, ಇದನ್ನು ನಾವು ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ. ಅದೇನು ಅಂತಂದ್ರೆ, ಮಿತ್ರ ಪಕ್ಷಗಳು ಸಹಿತ ಅಷ್ಟೇ ಎಚ್ಚರಿಕೆಯಿಂದ ಮೋದಿ ಹೆಜ್ಜೆ. ಆದರೆ ಅಡ್ವಾಣಿ ಅವರನ್ನು ಬಿಟ್ಟು ನರೇಂದ್ರ ಮೋದಿ ಮಿತ್ರ ಪಕ್ಷಗಳನ್ನು ತೆಗೆದುಕೊಂಡು ಹೋಗಕ್ಕಾಗೋದಿಲ್ಲ. ನೀವು ಮೋದಿಯವರು ಹಾಗೂ ಅದ್ವಾನಿಯವರು ಪರಸ್ಪರ ವಿರುದ್ಧ ದಿಕ್ಕಿನಲ್ಲೇ ಯಾವಾಗೂ ಇರ್ತಾರೆ ಅಂತ ಹೇಗೆ ನಂಬ್ತೀರಿ? ಅಲ್ಲ, ಮೋದಿ ಅವರು ನಂಬಕ್ಕೆ ಆಯ್ತಲ್ಲ. ಅಲ್ಲ, JDU ಹೊರಗೆ ಹೋಗಿದ್ದು ಮೋದಿ ಬೇಡ ಅಂತಾನೆ. ಮೋದಿ ಒಬ್ಬ ಕಮ್ಯುನಲ್ ಫೇಸ್ ಇದ್ದಾರೆ, ಮೊನ್ನೆ ವಿಭಜನೆಯ ಸಿದ್ಧಾಂತ ಇದೆ ಮೋದಿಗೆ. ಅಡ್ವಾಣಿ ನಮಗೆ ಬಹಳ ಸೋಬರ್ ಆಗಿದ್ದಾರೆ. ಹುಗರ್ ಅವರೇ, ನೀವೇನು ಹೊಡೆದಂಗೆ ಇಡೀ ದೇಶದ ಮಾಧ್ಯಮಗಳು ಹೇಳ್ತಾ ಇವೆ ಅದ್ವಾನಿಯವರು ಮೆತ್ತಗಾದ್ರು. ಏನಿದ್ರ ಅರ್ಥ? ಆದ್ರೆ ಅದ್ವಾನಿ ಸಿದ್ಧಾಂತದಲ್ಲಿ ಮೆತ್ತಗಾಗ್ತಾ ಬಂದ್ರು. ಅವರು ಕಟ್ಟರ್ ಹಿಂದುತ್ವವಾದಿ ಆಗಿದ್ರು, ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಬಂದ್ರು. ಅದೇ ಅಪಾಯ ಆಯ್ತು ಅವರಿಗೆ ಅಂತ. ಯಾಕಿರಬಹುದು? ಬಹುತೇಕ ನರೇಂದ್ರ ಮೋದಿ ಒಂದು ಪಕ್ಷನ ಈತ ಮುಂದೆ ತರಕ್ ಸಾಧ್ಯವಾದ್ರೆ ಇದು ಒಂದು ಅಜೆಂಡಾನೇ. ಎಸ್, ಖಂಡಿತ. ಬಿಜೆಪಿನಲ್ಲಿ ಓಪನ್ ಆಗಿರೋ ಅಜೆಂಡಾ ಯಾವುದು? ಅಜೆಂಡಾನೇ ಇದು ಕಾಂಗ್ರೆಸ್ಗೂ ಅಪ್ಲೈ ಆಗುತ್ತೆ. ಕಾಂಗ್ರೆಸ್ ನಲ್ಲಿರೋ ಓಪನ್ ಎಜೆಂಡಾ ಅಂತ ಭಾವಿಸಬೇಡಿ. ಬಿಜೆಪಿ ನೋಡಿ, ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಸಹಿತ ತಮ್ಮದೇ ಆದ 2 ರೀತಿಯ ಸಿದ್ಧಾಂತಗಳು, ದ್ವಿಮುಖವಾದ ಸಿದ್ಧಾಂತಗಳು ಇರೋದು ಸಹಜ. ಖಂಡಿತ. ಶಶಿ ಅವರು ಮತ್ತಷ್ಟು ಚರ್ಚೆ ಮಾಡ್ತೀನಿ. ಮತ್ತಷ್ಟು ಪ್ಯಾಕೇಜ್ಗಳು ಕೂಡ ಇದಾವೆ, ಅದನ್ನು ಕೊಡ್ತಾ ಇರ್ತೀನಿ. ಅದಕ್ಕಿಂತ ಮೊದಲು ಇನ್ನೊಂದು ಬ್ರೇಕ್.